ಅವ್ರು ನೋಡ್ಬಿಟ್ಟು ನನ್ನ ತಲೆಯಾಗ ವಾಸರ ರತ್ನಾಕರ್ ಆಚಾರ್ಯ ಸನ್ಮತ್ ಸಾಗರ್ ಬಂದರು. ಕುಂಬೋಜದೊಳಗೆ ನಾ ಇದ್ನಿ, ಅವ್ರ ಜೊತೆಗೆ ಎಲ್ಲ ಕೂಡಿ ಸಂಗಿತ್ತು. ನಮೋಕಾರ ಮಹಾಮಂತ್ರ ಆರಾಧನೆ ನಡೆದಿತ್ತು. ಪೂರ್ವಭಾವಿಯಾಗಿ ಪ್ರವಚನದಲ್ಲಿ ಸವಾಲ್ ಕಾರ್ಯಕ್ರಮ ಇತ್ತು. ಆ ಟೈಮ್ದಾಗ ಅವ್ರು ಒಂದು ಸ್ವಲ್ಪ ಮೊದಲು ಮಾತಾಡಕ್ಕಿದ್ರು, ಸಿಂಧಲ್ ಸಾಗರ್ ಮಾತಾಡಿದ್ರು, ನಾವು ಮಾತಾಡಿದೀವಿ. ನಂತರ ಅವ್ರದ್ದು ಆಚಾರ್ಯ ಪರಮೇಶ್ವರ ಇದ್ರು, ಅವ್ರದ್ದು ಆಶೀರ್ವಾದ ಅಂತ ಮೈಕ್ ಮುಂದಿಟ್ರು. ಹೇಳ ಮಂಗಲಾಚರಣೆ ಮಾಡಿ ಅವ್ರು ಶುರು ಮಾಡಾಗ ನೋಡ್ರಿ ಟೈಮ್ ಸಹಜನ ಧ್ಯಾನಸ್ಥ ಮುದ್ರಾ ಕೂತೀನಿ. ನಡು ಮಾತಾಡಾಗ ಒಮ್ಮೆ ಸಹಜ ಅವ್ರ ಕಡೆ ನೋಡ್ಪಟ್ಟಿಗೆ ಮೈಕ್ ಚಾಲೋ ಐತಿ, ಪ್ರವಚನ ಚಾಲೋ ಐತಿ. ಅದ್ರಾಗನ ಕುಲ್ರತ್ನ ಯಾನ್ ನನ್ನ ಬಾಯಲ್ಲಿ ತಪ್ಪು ಹೋತು, ನಾನು ತಪ್ಪು ಮಾತಾಡಿ ಅಂದ್ರೆ ನಾನು ನೋಡಿದ್ದಕ್ಕೆ ಎಷ್ಟು ಜಾಗೃತ ಅವಸ್ಥೆ ನೋಡ್ರಿ. ಅಟ್ರಾಗ ಕ್ಷಮಾ ಮಾಡ್ರಿ, ಒಂದು ಸ್ವಲ್ಪ ದೋಷ ಆಗ್ತರಿ, ತಪ್ಪಾಯ್ತು. ಏನಾಯ್ತ್ರಿ ನೀವು ಅಂದ್ರಿ ಹೇಳ್ತಾ 24 ತೀರ್ಥಂಕರೆಲ್ಲ ತಾಯಿ ಗರ್ಭದಾಗ ಬರ್ಬೇಕಾರ ಐರಾವತ ಆನಿ ರೂಪದಾಗ ಆತ್ಮ ತಾಯಿಯ ಮುಖಾರವಿಂದದಿಂದ ಗರ್ಭ ಪ್ರವೇಶ ಮಾಡ್ತದೆ ಅಂತ ಹೇಳ್ರಿ. ಕರೆ ಹುಂಡ ಔಷಧಿ ಕಾಲ ದೋಷದಿಂದ 23 ಮಂದಿ ತೀರ್ಥಂಕರಷ್ಟು ತಾಯಿ ಗರ್ಭದಾಗ ಬರಾಗ ಐರಾವತ ಆನಿ ರೂಪದಾಗ ಬಂದಾರು. 14 ತೀರ್ಥಂಕರೊಬ್ರ ಋಷಭ ಎತ್ತಿನ ರೂಪದಾಗ ಬಂದಾರ್ರಿ ಅಂತ. ಹಿಮ ಮಾಡ್ತೀನಿ ಅಂದ್ರೆ ನನ್ನ ಬಾಯ್ಲಿಂಗ್ ಹೋಗೈತಿ ನೋಡಿ, ನಾ ಯಾನ್ ಮಾಡೋದ ಇಟ್ಟು ಸರಳ. ಈ ರೀತಿ ವಾತ್ಸಲ್ಯ ನಮ್ಮೊಳಗೆ ಸರಳತ ಬತ್ತಂದ್ರ ಸಿದ್ಧ ಭಗವಾನಾಗ ಬಹಳ ಟೈಮ್ ತೊಗೊಳಂಗಿಲ್ಲ, ಸರಳವಾಗಿ ಮಾತಾಡ್ತಾರೆ. ಅದಕ್ಕೆ ಪರಿಣಾಮ ವಿಶುದ್ಧಿ, ಸ್ವಾತ್ಮೋಪಲಬ್ಧಿ, ಶಿವ ಸೌಖ್ಯ ಸಿದ್ಧಿ, ಮೋಕ್ಷದ ಸಿದ್ಧಿ ನಾವು ಮಾಡ್ಕೋಬೇಕಂದ್ರ ನಮ್ಮಲ್ಲಿ ಸ್ವ ಆತ್ಮನ ಉಪಲಬ್ಧಿ ಮಾಡ್ಕೋಬೇಕ ಆಗಿತ್ತಂದ್ರ ಮೊದಲು ಪರಿಣಾಮದಾಗ ವಿಶುದ್ಧಿ ಬರಬೇಕು.